ವಿದ್ಯಾರ್ಥಿಗಳೇ, ನಾವು ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಯನವಾಗಿರತಕ್ಕಂಥ ಕರ್ನಾಟಕದ ಜಲಸಂಪನ್ಮೂಲಗಳು ಎನ್ನುವಂತಹ ಪಾಠವನ್ನ ಅಭ್ಯಾಸವನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಜಲಸಂಪನ್ಮೂಲಗಳು, ಜಲ ಅಂದ್ರೆ ನೀರು. ವೆರಿ ಗುಡ್. ಇದನ್ನ ಒಂದು ಸಂಪನ್ಮೂಲ ಅಂತ ಹೇಳಿ ಕರಿತೀವಿ ನಾವು. ಯಾಕೆ ಅಂತ ಹೇಳಿ ಹೇಳ್ಬೋದಾ? ನೀರನ್ನ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಹೇಳ್ಬೋದಾ? ಖಾಲಿ ಆಗದೆ ಇರೋದಕ್ಕೋಸ್ಕರವಾಗಿ ಇದನ್ನ ಸಂಪನ್ಮೂಲ ಅಂತ ಹೇಳ್ತೀವ. ಹೌದಾ? ಹೌದಾ? ಇಲ್ಲ. ತಪ್ಪು. ಜೀವನದ ಅತ್ಯವಶ್ಯಕ ಬಳಕೆಗಳಲ್ಲಿ ಒಂದು ಇದು. ಮನುಷ್ಯ ಇವತ್ತು ಜೀವನ ಮಾಡಲಿಕ್ಕೆ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂತಹ ಒಂದು ವಸ್ತು ಇದು. ಹಾಗಾಗಿ ಇದನ್ನು ನಾವು ಸಂಪನ್ಮೂಲ ಅಂತ ಹೇಳಿ ಕರಿತೀವಿ. ಇಡೀ ಭೂಮಿಯ ಮೇಲೆ 70% ಭಾಗ ನೀರಿನಿಂದ ಆವೃತವಾಗಿದೆ. ಎಷ್ಟು? 70% ಭಾಗ ನೀರಿನಿಂದ ಆವೃತವಾಗಿದೆ. ಈ 70% ನೀರಿನ ಭಾಗದಲ್ಲಿ ಕೇವಲ 3% ನೀರು ಮಾತ್ರ ದಿನ ಬಳಕೆಗೆ ಯೋಗ್ಯವಾಗಿರ್ತಕ್ಕಂತಹ ನೀರು. ಇನ್ನು ಬಾಕಿ ಎಲ್ಲ ಎಂತ ನೀರು? ಸಮುದ್ರದ ನೀರು, ಉಪ್ಪು ನೀರಿನಿಂದ, ಲವಣಾಂಶಗಳಿಂದ ಕೂಡಿರ್ತಕ್ಕಂತಹ ನೀರು. ಅದು ಯಾವುದೇ ಬಳಕೆಗೆ ಯೋಗ್ಯವಲ್ಲದ ಒಂದು ನೀರು. ಹಾಗಾಗಿ ಈ ನೀರನ್ನ ಒಂದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಸಂಪನ್ಮೂಲ ಅಂತ ಹೇಳಿ ಕರಿತೀವಿ. ನೀರನ್ನ ಇನ್ನೂ ಒಂದ್ ಕಡೆ ಜೀವಜಲ ಅಂತ ಹೇಳಿ ಕರೀತಾರೆ. ನೀರನ್ನ ಜೀವಜಲ ಅಂತ ಹೇಳಿ ಕರೀತಾರೆ. ಇದರಿಂದ ಗೊತ್ತಾಗ್ತದೆ ನೀರು ಸಾಕಷ್ಟು ಯೋಗ್ಯವಾಗಿರ್ತಕ್ಕಂತಹ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಸಂಪನ್ಮೂಲ ಅಂತೇಳಿ ನಾವೆಲ್ಲರೂ ಸಹ ತಿಳ್ಕೊಳ್ಬೇಕಾಗಿರೋದು. ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ನೀರಿನ ಮೂಲಗಳನ್ನ ನಾವು ನೋಡ್ತೀವಿ. ಅನೇಕ ರೀತಿಯಾಗಿರ್ತಕ್ಕಂತಹ ನೀರಿನ ಮೂಲಗಳು ಕರ್ನಾಟಕದಲ್ಲಿ ಕಂಡುಬರುತ್ತವೆ. ನೀರಿನ ಜಾಲಗಳನ್ನ, ನೀರಿನ ಮೂಲಗಳನ್ನ ಹೊಂದಿರತಕ್ಕಂತಹ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕನೂ ಸಹ ಒಂದು ಪ್ರಮುಖವಾಗಿರುವ ರಾಜ್ಯ ಅಂತೇಳಿ ನಾವು ಕರಿತೀವಿ. ಕರ್ನಾಟಕದಲ್ಲಿನ ಪ್ರಮುಖ ನೀರಿನ ಮೂಲಗಳು ಅಂತ ಹೇಳಿದ್ರೆ ನದಿಗಳು. ಈ ನದಿ ಜಾಲಗಳು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಮುಖ ನೀರಿನ ಮೂಲಗಳು ಅಂತೇಳಿ ಕರಿತೀವಿ. ಕರ್ನಾಟಕದಲ್ಲಿ ಅನೇಕ ನದಿಗಳು ಉಗಮವಾಗುವುದರ ಮೂಲಕ ನಮ್ಮ ರಾಜ್ಯದ ಬಹುಪಾಲು ನೀರಿನ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂತಹ ಕೆಲಸವನ್ನ ಈ ನದಿ ಜಾಲಗಳು ಮಾಡಿಕೊಂಡು ಬರ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಕರ್ನಾಟಕದಲ್ಲಿ ಅನೇಕ ನದಿಗಳು ಹರಿತವೆ. ಕರ್ನಾಟಕದಲ್ಲಿ ಅನೇಕ ನದಿಗಳು ಹರಿತವೆ. ಆ ನದಿಗಳು ಹರಿಯುವ ದಿಕ್ಕಿನ ಆಧಾರದ ಮೇಲೆ, ಆ ನದಿಗಳು ಯಾವ ಡೈರೆಕ್ಷನ್ ನಲ್ಲಿ ಹರಿತಾ ಇದ್ದಾವೆ ಆ ಡೈರೆಕ್ಷನ್ ಆಧಾರದ ಮೇಲೆ ಕರ್ನಾಟಕದಲ್ಲಿ ಹರಿಯುವ ನದಿಗಳನ್ನ ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸ್ತೇವೆ. ಕರ್ನಾಟಕದಲ್ಲಿ ಹರಿಯುವ ನದಿಗಳ ದಿಕ್ಕುಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ? 2 ಭಾಗಗಳಾಗಿ ವಿಂಗಡಿಸಿ ಅಧ್ಯಯನವನ್ನ ಮಾಡ್ತೇವೆ. ಕರ್ನಾಟಕದಲ್ಲಿ ಜನ್ಮ ತಾಳ್ತಕ್ಕಂತಹ ಹರಿತಕ್ಕಂತಹ ನದಿಗಳು
ಕೆಲವು ನದಿಗಳು ಪೂರ್ವಾಭಿಮುಖವಾಗಿ ಹರಿದ್ರೆ, ಕೆಲವು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ. ಸೊ ಈ ಆಧಾರದ ಮೇಲೆ ಕರ್ನಾಟಕದಲ್ಲಿ ಹರಿಯುವ ನದಿಗಳ ದಿಕ್ಕುಗಳ ಆಧಾರದ ಮೇಲೆ ಮೊದಲನೇದಾಗಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಹಾಗೂ ಎರಡನೇದಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತೇಳಿ ಕರ್ನಾಟಕದಲ್ಲಿ ನದಿಗಳು ಹರಿಯುವ ದಿಕ್ಕುಗಳ ಆಧಾರದ ಮೇಲೆ ನಾವು ಎರಡು ಭಾಗಗಳಾಗಿ ವಿಂಗಡಿಸಿ ಅಧ್ಯಯನವನ್ನ ಮಾಡುತ್ತೇವೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳೆಲ್ಲವೂ ಸಹ ಯಾವ ಸಮುದ್ರವನ್ನ ಸೇರ್ತವೆ? ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ನಮ್ಮ ರಾಜ್ಯದಲ್ಲಿ, ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂತಹ ಎಲ್ಲ ನದಿಗಳು ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಹೀಗಾಗಿ ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಗಳೆಂದರೆ, ಕರ್ನಾಟಕದಲ್ಲಿ ಹರಿಯುವ ಪೂರ್ವಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಗಳು ಅಂತಂದ್ರೆ ಮೊದಲನೇದಾಗಿ ಕೃಷ್ಣ, ಎರಡನೇದು ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್. ಸೊ ಈ 4 ನದಿಗಳು ಪ್ರಮುಖವಾಗಿ ಪೂರ್ವಾಭಿಮುಖವಾಗಿ ಹರಿಯುವುದರ ಮೂಲಕ ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರುತ್ತವೆ. ಈ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳಲ್ಲಿ ಪ್ರಮುಖವಾಗಿ ಕೃಷ್ಣಾ ನದಿ ಮೊದಲನೇದಾಗಿ. ಯಾವುದು? ಕೃಷ್ಣಾ ನದಿ. ಕೃಷ್ಣಾ ನದಿ ಕರ್ನಾಟಕದ ಒಂದು ಪ್ರಮುಖವಾಗಿರತಕ್ಕಂತಹ ನದಿ ಅಂತ ಹೇಳಿ ಕರಿತೀವಿ. ಆದ್ರೆ ಇದು ಕರ್ನಾಟಕದಲ್ಲಿ ಹುಟ್ಟೋದಿಲ್ಲ. ಇದು ಯಾವುದು? ಕೃಷ್ಣಾ ನದಿ. ಕೃಷ್ಣಾ ನದಿ ಎಲ್ಲಿ? ಕರ್ನಾಟಕದಲ್ಲಿ ಹುಟ್ಟೋದಿಲ್ಲ. ಇದು ಹುಟ್ಟೋದು ಎಲ್ಲಿ? ಯಾವ ರಾಜ್ಯದಲ್ಲಿದೆ? ಮಹಾಬಲೇಶ್ವರದಲ್ಲಿ ಉಳಿದದೆ. ಯಾವುದು? ಕೃಷ್ಣಾ ನದಿ. ಮಹಾಬಲೇಶ್ವರ ಕೃಷ್ಣಾ ನದಿಯ ಜನ್ಮ ಸ್ಥಳ ಅಂತ ಹೇಳಿ, ಉಗಮ ಸ್ಥಾನ ಅಂತ ಹೇಳಿ ಕರಿತೀವಿ. ಯಾವುದು? ಮಹಾಬಲೇಶ್ವರ. ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟಿ ಉಗಮವಾಗಿ ಜನ್ಮವನ್ನ ಪಡೆದು ಪೂರ್ವಾಭಿಮುಖವಾಗಿ ಕರ್ನಾಟಕ, ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರ್ತಕ್ಕಂತಹ ಒಂದು ಪ್ರಮುಖ ನದಿ ಅಂತೇಳಿ ನಾವು ಇದನ್ನ ಕರೀತೀವಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ತತ್ವದಲ್ಲಿರ್ತಕ್ಕಂತಹ ಒಂದು ಪ್ರದೇಶ ಯಾವುದು? ಮಹಾಬಲೇಶ್ವರ. ವರ್ಷ ಪೂರ್ತಿ ಸಾಕಷ್ಟು ಮಳೆಯಾಗ್ತದೆ. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಸಾಲುಗಳು ಇರ್ತಾವಲ್ಲ, ಸಹ್ಯಾದ್ರಿ ಬೆಟ್ಟಗಳು ಅಂತ ಹೇಳಿ ಕರಿತೀವಿ. ಸೊ ಆ ಸಹ್ಯಾದ್ರಿ ಬೆಟ್ಟಗಳು ಇಲ್ಲಿ ತನಕ ಮಹಾರಾಷ್ಟ್ರದ ಉದ್ದಕ್ಕೂ ಸಹ ಹರಡ್ಕೊಂಡಿದ್ದಾವೆ. ಸೊ ಆ ಭಾಗದಲ್ಲಿ ಈ ಕೃಷ್ಣಾ ನದಿ ಉಗಮ ಆಗ್ತದೆ. ಮಹಾಬಲೇಶ್ವರದ ಮುಖಾಂತರ ಹರಿದು ಮಹಾರಾಷ್ಟ್ರದ ಅನೇಕ ಭಾಗಗಳಲ್ಲಿ ಹರಿದು ಕರ್ನಾಟಕವನ್ನ ಪ್ರವೇಶಿಸಿ ಕರ್ನಾಟಕದ ಮೂಲಕ ಆಂಧ್ರ ಪ್ರದೇಶವನ್ನ ಪ್ರವೇಶಿಸಿ ಬಂಗಾಳ ಕೊಲ್ಲಿಯನ್ನ ಸೇರ್ತಕ್ಕಂತಹ ಒಂದು ಪ್ರಮುಖ ಪೂರ್ವಾಭಿಮುಖವಾಗಿ ಅತಿ ಹೆಚ್ಚು ಉದ್ದವಾಗಿ ಹರಿಯತಕ್ಕಂತಹ ನದಿ ಅಂತೇಳಿ ನಾವು ಇದನ್ನು ಕರಿತೀವಿ. ಪೂರ್ವಾಭಿಮುಖವಾಗಿ ಸುಮಾರು ಎಷ್ಟೋ 1392 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಿಯುವುದರ ಮುಖಾಂತರ ಅತಿ ಹೆಚ್ಚು ಉದ್ದವಾಗಿ ಹರಿತಕ್ಕಂತಹ ನದಿ ಅಂತೇಳಿ ನಾವು ಇದನ್ನ ಕರೀತೀವಿ. ಇದು ಕರ್ನಾಟಕದಲ್ಲಿ 480 ಕಿಲೋಮೀಟರ್ ಹರಿತದೆ. ಕರ್ನಾಟಕದಲ್ಲಿ ಇದು 480 ಕಿಲೋಮೀಟರ್ ಹರಿಯುವುದರ ಮುಖಾಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ದವಾಗಿ ಹರಿಯುವಂತಹ ನದಿ ಅಂತೇಳಿ ನಾವು ಇದನ್ನ ಕರಿತೀವಿ. ಯಾವುದನ್ನ? ಕೃಷ್ಣಾ ನದಿ ಅಂತ. ಕೃಷ್ಣಾ
ಕೃಷ್ಣಾ ನದಿಗೆ ಅಡ್ಡಲಾಗಿ 2 ಅಣೆಕಟ್ಟುಗಳನ್ನ ನಮ್ಮ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ. ಆಲಮಟ್ಟಿ ಜಲಾಶಯ ಮತ್ತು ಬಸವಸಾಗರ ಜಲಾಶಯ ಅಂತೇಳಿ 2 ಅಣೆಕಟ್ಟುಗಳನ್ನ ನಿರ್ಮಿಸಿ ಕರ್ನಾಟಕದ ಬಹುತೇಕ ಭಾಗಗಳಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ನದಿ ಅಂತೇಳಿ ನಾವಿನ್ನು ಕರಿತೀವಿ. ಯಾವುದನ್ನ? ಕೃಷ್ಣಾ ನದಿಯನ್ನ. ಸೊ ಈ ಕೃಷ್ಣಾ ನದಿ ಪೂರ್ವಾಭಿಮುಖವಾಗಿ ಹರಿತಾ ಹೋದಂತೆಲ್ಲ ಅನೇಕ ನದಿಗಳು ಇದನ್ನು ಕೂಡ್ಕೊಳ್ತವೆ. ಕೃಷ್ಣಾ ನದಿಯನ್ನ ಅನೇಕ ನದಿಗಳು ಕೂಡ್ಕೊಳ್ತವೆ. ಈ ಅನೇಕ ನದಿಗಳನ್ನ ಕೃಷ್ಣಾ ನದಿಯ ಉಪನದಿಗಳು ಅಂತ ಹೇಳಿ ಕರಿತೀವಿ. ಕೃಷ್ಣಾ ನದಿಯ ಉಪನದಿಗಳು ಅಂತ ಹೇಳಿ ಕರಿತೀವಿ. ಈ ಕೃಷ್ಣಾ ನದಿಯ ಉಪನದಿಗಳು ಅಂತಂದ್ರೆ ಭೀಮಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಅಂತ ಹೇಳ್ತಾರೆ. ಅರ್ಥಾಯ್ತಲ್ಲ? ಯಾವ್ಯಾವು? ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಇವು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು. ಸೊ ಇವು ಕೃಷ್ಣಾ ನದಿಯನ್ನ ಸೇರುವುದರ ಮುಖಾಂತರ ಕೃಷ್ಣಾ ನದಿ ಜೊತೆಗೂಡ್ಕೊಂಡು ಎಲ್ಲಿ ಹೋಗ್ತವೆ? ಸಮುದ್ರವನ್ನ ಸೇರ್ತವೆ, ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಬಂಗಾಳ ಕೊಲ್ಲಿಯನ್ನ ಸೇರುವಂತಹ ಸಂದರ್ಭದಲ್ಲಿ ವಿಶಾಲವಾಗಿರ್ತಕ್ಕಂತಹ ನದಿ ಮುಖಜ ಭೂಮಿಯನ್ನ ಇದು ಸೃಷ್ಟಿ ಮಾಡಿದೆ. ಕೃಷ್ಣಾ ನದಿಯಿಂದ ಏನಾಗಿದೆ? ವಿಶಾಲವಾಗಿರ್ತಕ್ಕಂತಹ ನದಿ ಮುಖಜ ಭೂಮಿ ಬಂಗಾಳ ಕೊಲ್ಲಿಯ ತೀರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಸೊ ಇದಿಷ್ಟು ಕೃಷ್ಣಾ ನದಿಯ ಪ್ರಮುಖ ಮುಖ್ಯ ಅಂಶಗಳು ಅಂತೇಳಿ ನಾವು ಕರಿತೀವಿ. ಎರಡನೇದಾಗಿ ಪೂರ್ವಾಭಿಮುಖವಾಗಿ ಇರತಕ್ಕಂತಹ ಮತ್ತೊಂದು ಕರ್ನಾಟಕದಲ್ಲಿ ಜನ್ಮ ತಾಳ್ತಕ್ಕಂತಹ ನದಿ ಅಂತ ಹೇಳಿದ್ರೆ ಕಾವೇರಿ. ದಕ್ಷಿಣದ ಗಂಗೆ ಅಂತ ಹೇಳಿ ಕರೀತಾರೆ. ಗೊತ್ತಾ ಯಾವ್ದನ್ನ? ಕಾವೇರಿ. ದಕ್ಷಿಣದ ಗಂಗೆ ಅಂತ ಹೇಳಿ ಕರೀತಾರೆ. ಗಂಗಾ ನದಿ ಅಂತೇಳಿ ಭಾರತದಲ್ಲಿ ಒಂದು ನದಿ ಇದೆ, ಅತ್ಯಂತ ಪವಿತ್ರವಾದಂತಹ ನದಿ ಅಂತ ಹೇಳಿ ಕರಿತೀವಿ ನಾವು. ಅದನ್ನ ಗಂಗಾ ನದಿ ಅಂತ. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಗಂಗಾ ನದಿಗೆ ಹೋಗ್ಬೇಕು, ಗಂಗಾ ನದಿಯಲ್ಲಿ ಒಂದ್ಸಲ ಸ್ನಾನ ಮಾಡ್ಬೇಕು, ನಾವು ಮಾಡುವಂತಹ ಪಾಪಗಳನ್ನೆಲ್ಲ ಕಳ್ಕೊಳ್ಬೇಕು ಅಂತೇಳಿ ಮನುಷ್ಯ ಯೋಚಿಸ್ತಾನೆ. ಯಾರು ಧಾರ್ಮಿಕವಾಗಿ ಹೆಚ್ಚು ನಂಬಿಕೆಯನ್ನ ಹೊಂದಿರ್ತಾರೋ ಅಂತಹ ಮನುಷ್ಯರು, ಅಂತಹ ವ್ಯಕ್ತಿಗಳು ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಅಷ್ಟು ಪವಿತ್ರವಾಗಿರ್ತಕ್ಕಂತಹ ನದಿ ಅಂತ ಹೇಳ್ತಾರೆ. ಅಷ್ಟೇ ಪಾವಿತ್ರತೆಯನ್ನ ಕರ್ನಾಟಕದ ಜನರು ಕೊಡ್ತಾರೆ. ಯಾವುದಕ್ಕೆ? ಕಾವೇರಿ ನದಿ. ಕಾವೇರಿ ನದಿಯನ್ನ ಕರ್ನಾಟಕದ ಜೀವ ನದಿ ಅಂತಲೂ ಸಹ ಕರೀತಾರೆ. ಕರ್ನಾಟಕದ ಜೀವ ನದಿ, ಕರ್ನಾಟಕದ ಜೀವ ನದಿ ಅಥವಾ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ನದಿ ಅಂತೇಳಿ ಕರಿತೀವಿ. ಹಾಗಾಗಿ ಇದನ್ನ ದಕ್ಷಿಣದ ಗಂಗೆ ಅಂತೇಳಿ ಕರಿತೀವಿ. ಇಲ್ಲೂ ಸಹ ಗಂಗಾ ನದಿಯಲ್ಲಿ ನಡೀತಕ್ಕಂತಹ ಕುಂಭಮೇಳದ ರೀತಿಯಲ್ಲೂ ಸಹ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇರ್ತದಲ್ಲ, ಭಾಗಮಂಡಲ ಸಮೀಪ ದೊಡ್ಡದಾಗಿ ನಡೀತದೆ. ಇಲ್ಲೂ ಸಹ ಕುಂಭಮೇಳ ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ನದಿಗಳಲ್ಲಿ ಒಂದು ಯಾವುದು? ಕಾವೇರಿ ನದಿ ಅಂತೇಳಿ. ಈ ಕಾವೇರಿ ನದಿ ಕರ್ನಾಟಕದ ಕೊಡಗು ಜಿಲ್ಲೆ ತಲಕಾವೇರಿ ಎಂಬಲ್ಲಿ ಹುಟ್ಟುತ್ತದೆ. ಇದು ಸಹ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರತಕ್ಕಂತಹ ಒಂದು ಪ್ರದೇಶ. ಎಲ್ಲಿ ಹುಟ್ಟುತ್ತದೆ ಇದು? ತಲಕಾವೇರಿ. ತಲಕಾವೇರಿ ಎಲ್ಲಿದೆ? ಕೊಡಗು ಜಿಲ್ಲೆಯಲ್ಲಿ ಬರ್ತದೆ. ಸೊ ಇಲ್ಲಿ ಹುಟ್ಟತಕ್ಕಂತಹ ಈ ನದಿ ಕರ್ನಾಟಕದಲ್ಲಿ ಸುಮಾರು ಈ ನದಿ 804 ಕಿಲೋಮೀಟರ್ ಒಟ್ಟು ಉದ್ದ ಇದೆ. ಇಲ್ಲಿಂದ ತಲಕಾವೇರಿಯಿಂದ ಬಂಗಾಳ ಕೊಲ್ಲಿ ಸೇರುವವರೆಗೆ ಇರುವ ಒಟ್ಟು ಉದ್ದ 804 ಕಿಲೋಮೀಟರ್. 380 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತದೆ. ಎಷ್ಟು ಕಿಲೋಮೀಟರ್ ಇರ್ತದೆ? 380 ಕಿಲೋಮೀಟರ್ ವರೆಗೆ ಕರ್ನಾಟಕದಲ್ಲಿ ಹರಿಯುವ ಮೂಲಕ ಈ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರದೇಶಗಳಿಗೆ
ನೀರಾವರಿ ಸೌಲಭ್ಯವನ್ನ ಒದಗಿಸುವುದರ ಮೂಲಕ ಬೆಂಗಳೂರು ಮತ್ತು ಮೈಸೂರು ಭಾಗಗಳಿಗೆ ಬೇಕಾಗಿರ್ತಕ್ಕಂತಹ ಕುಡಿಯುವ ನೀರಿನ ದಾಹವನ್ನ ಕಡಿಮೆ ಮಾಡತಕ್ಕಂತಹ ನಮ್ಮ ರಾಜ್ಯದ ಒಂದು ಪ್ರಮುಖ ನದಿ ಅಂತೇಳಿ ನಾವು ಇದನ್ನ ಕರಿತೀವಿ. ಯಾವುದನ್ನ? ಕಾವೇರಿ ನದಿಯನ್ನ. ಕಾವೇರಿ ನದಿಯ ಒಟ್ಟು ಉದ್ದ ಕರ್ನಾಟಕದಲ್ಲಿ ಅದು ಎಷ್ಟು ಕಿಲೋಮೀಟರ್ ಹರಿತದೆ? 30 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಿತದೆ. ಅದರಲ್ಲೂ ಸಹ ಕರ್ನಾಟಕದ ಮಂಡ್ಯ, ಮೈಸೂರು ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಆ ಭಾಗದ ಜನರಿಗೆ ಈ ಒಂದು ನದಿ ಜೀವ ನದಿಯಾಗಿ ಮಾರ್ಪಾಡಾಗಿರೋದನ್ನ ನಾವು ನೋಡಬಹುದಾಗಿದೆ ಅಂತೇಳಿ ನಾವು ಇಲ್ಲಿ ಕರಿತೀವಿ. ಚಾಮರಾಜನಗರ ಜಿಲ್ಲೆಯ ಮೂಲಕ ತಮಿಳುನಾಡನ್ನ ಪ್ರವೇಶಿಸಿ ಕೇರಳದ ಮೂಲಕ ಬಂಗಾಳಕೊಲ್ಲಿಯನ್ನ ಸೇರ್ತದೆ. ಯಾವುದು? ಕಾವೇರಿ ನದಿ. ಸೊ ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಜ್ಯದ ಮಧ್ಯೆ? ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಈಗಲೂ ಸಹ ಮೂಡಿರೋದನ್ನು ನಾವು ನೋಡ್ಬೋದು. ಮೊನ್ನೆ ಹೋದ ವರ್ಷ ಸರಿಯಾಗಿ ಮಳೆ ಆಗ್ಲಿಲ್ಲ. ಹೀಗಾಗಿ ಕಾವೇರಿ ನದಿಗೆ ಕಟ್ಟಲಾಗಿರ್ತಕ್ಕಂಥ ಅಣೆಕಟ್ಟು ಯಾವುದು? ಕಾವೇರಿ ನದಿ KRS, ಕೃಷ್ಣರಾಜ ಸಾಗರ ಅಣೆಕಟ್ಟು ಸರಿಯಾಗಿ ತುಂಬಲಿಲ್ಲ. ತಮಿಳುನಾಡು ನಮಿ ನೀರು ಬಿಡ್ರಿ ಅಂತೇಳಿ ಬಹಳಷ್ಟು ಜಗಳ ತೆಗಿತಾರೆ. ಯಾರು? ತಮಿಳುನಾಡು. ಚೆನ್ನಾಗಿ ಮಳೆ ಆಯ್ತು ಅಂತಂದ್ರೆ ಇದು ಯಾವುದೋ ಸಮಸ್ಯೆ ಬರೋದಿಲ್ಲ. ಸೊ ಹಾಗಾಗಿ ಈ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ, ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಜ್ಯಗಳ ಮಧ್ಯೆ? ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮಧ್ಯೆ ಜಲ ವಿವಾದ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದಾದಂತಹ ಮತ್ತೊಂದು ಪ್ರಮುಖ ಅಂಶ ಅಂತೇಳಿ ನಾವು ಕರಿತೀವಿ. ಈ ಕಾವೇರಿ ನದಿಗೆ ಸಾಕಷ್ಟು ಉಪನದಿಗಳನ್ನ ನಾವು ನೋಡ್ಬೋದು. ಹೇಮಾವತಿ, ಹಾರಂಗಿ, ಲೋಕಪಾವನಿ, ಶಿಂಷಾ, ಲಕ್ಷ್ಮಣ ತೀರ್ಥ, ಕಪಿಲೆ, ಸುವರ್ಣ ಇವೆಲ್ಲವೂ ಹೋಗಿ ಕಾವೇರಿ ನದಿಯನ್ನ ಸೇರ್ಕೊಂಡು ಹೋಗಿ ಎಲ್ಲಿಗೆ ಸೇರ್ತವೆ? ಬಂಗಾಳಕೊಲ್ಲಿಗೆ ಸೇರ್ತವೆ. ಈ ಕಾವೇರಿ ನದಿಗಳು ಸಹ ಬಂಗಾಳಕೊಲ್ಲಿಯಲ್ಲಿ ಏನಾಗಿದೆ? ವಿಶಾಲವಾಗಿರ್ತಕ್ಕಂತಹ ನದಿ ಮುಖಜ ಭೂಮಿ ಸೃಷ್ಟಿಯಾಗಿರೋದನ್ನ ನಾವು ಕಾಣಬಹುದಾಗಿದೆ. ಸೊ ಇವನ್ನ ನಾವು ಪ್ರಮುಖವಾಗಿ ಏನಂತ ಕರಿತೀವಿ? ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತೇಳಿ ನಾವು ಕರಿತೀವಿ. ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳಲ್ಲಿ ಮೊದಲನೇದು ಕೃಷ್ಣ, ಎರಡನೇದು ಕಾವೇರಿ, ನಂತರ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು. ಈ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ ಜನ್ಮ ತಾಳ್ಬಿಟ್ಟು ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೂಲಕ ತಮಿಳುನಾಡನ್ನ ಪ್ರವೇಶ ಮಾಡಿ ಬಂಗಾಳಕೊಲ್ಲಿಯನ್ನು ಸೇರ್ತಕ್ಕಂತಹ ನಮ್ಮ ರಾಜ್ಯದ ಮತ್ತೊಂದು ಪ್ರಮುಖ ನದಿಗಳು ಅಂತೇಳಿ ನಾವು ಇವುಗಳನ್ನ ಕರಿತೀವಿ. ಸೊ ಇವಿಷ್ಟು ಕರ್ನಾಟಕದಲ್ಲಿ ಹರಿತಕ್ಕಂತಹ ಪೂರ್ವಾಭಿಮುಖವಾಗಿ ಹರಿತಕ್ಕಂತಹ ನದಿಗಳು ಅಂತೇಳಿ ಕರಿತೀವಿ ಎನ್ನುವಂಥದ್ದು. ಅರ್ಥ ಆಯ್ತಲ್ಲ ಇದು? ಕರ್ನಾಟಕದಲ್ಲಿ ಹರಿತಕ್ಕಂತಹ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುದಿತ್ತು? ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವ ಸಮುದ್ರವನ್ನು ಸೇರ್ತವೆ? ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪ್ರಮುಖವಾಗಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಜನ್ಮ ತಾಳ್ತವೆ. ನಿಮಗೊಂದು ನೆನಪಿರಲಿ, ಕರ್ನಾಟಕದಲ್ಲಿ ಬರ್ತಕ್ಕಂತಹ ಹುಡ್ತಕ್ಕಂತಹ ಉಗಮ ಆಗುವಂತಹ ಎಲ್ಲ ನದಿಗಳು ಮಲೆನಾಡಿನ ಭಾಗದಲ್ಲಿ ಬರ್ತಕ್ಕಂತಹ ಪಶ್ಚಿಮ ಘಟ್ಟಗಳಲ್ಲೇ ಹುಡ್ತವೆ. ಯಾಕೆಂದ್ರೆ ಆ ಭಾಗದಲ್ಲಿ ಹೆಚ್ಚು ಮಳೆ ಆಗುತ್ತೆ. ಈ ಎಲ್ಲ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಡ್ತವೆ. ಅವು ಹುಟ್ಟಿದಂತಹ ಪ್ರದೇಶ ಯಾವ ಕಡೆ ಕಿತ್ತೋಗಿರುತ್ತೋ ಆ ಕಡೆಗೆ ಹರ್ಕೊಳ್ತಾ ಹೋಗ್ತವೆ. ಯಾವಾಗ್ಲೂ ಸಹ ನೀರು
ತಗ್ಗಿನ ಕಡೆ ಹೋಗ್ತದೆ. ತಗ್ಗಿನ ಕಡೆ ಹೋಗ್ತದೆ, ಹೌದಾನೆ? ಸಾ. ಇಳಿಜಾರು ಪ್ರದೇಶದ ಕಡೆ ಏನಾಗ್ತಾ ಹೋಗ್ತದೆ? ಹರಿಯುತ್ತಾ ಹೋಗುತ್ತದೆ. ಸೊ ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳೆಲ್ಲವೂ ಸಹ ಪಶ್ಚಿಮ ಘಟ್ಟಗಳ ಕಡಿದಾದ ಇಳಿಜಾರು ಪ್ರದೇಶಗಳಲ್ಲಿ ಜನ್ಮ ತಾಳುವುದರಿಂದ ಪಶ್ಚಿಮ ಘಟ್ಟಗಳ ಕಡಿದಾದ ಇಳಿಜಾರು ಪ್ರದೇಶಗಳ ಮೂಲಕ ರಭಸವಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಹೋಗಿ ಸೇರ್ತವೆ. ಈ ಭಾಗದಲ್ಲಿ ಹುಟ್ಟತಕ್ಕಂತಹ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ನದಿಗಳು ಹೆಚ್ಚು ದೂರ ಕ್ರಮಿಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವು ಪಶ್ಚಿಮಾಭಿಮುಖವಾಗಿ ಹರಿಯೋದ್ರಿಂದ ಏಕ್ದಮ್ ಕಡಿದಾದಂತಹ ಪ್ರದೇಶ ಸಿಗ್ತದೆ, ಅಲ್ಲಿಂದ ಸೀದಾ ಹೋಗಿ ಏನ್ ಮಾಡ್ತವೆ? ಸಮುದ್ರವನ್ನು ಸೇರ್ತವೆ. ಸೊ ಹೀಗಾಗಿ ಕಡಿದಾದ ಇಳಿಜಾರು ಪ್ರದೇಶಗಳಲ್ಲಿ ಇವು ಹೆಚ್ಚು ಹರಿಯುವುದರಿಂದ ದೊಡ್ಡ ದೊಡ್ಡ ಜಲಪಾತಗಳನ್ನ ನಿರ್ಮಿಸ್ತವೆ. ಈ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿಂದ ನೀರಾವರಿ ಸೌಲಭ್ಯಕ್ಕಿಂತ ಹೆಚ್ಚಿನದಾಗಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಈ ನದಿಗಳು ಹೆಚ್ಚು ಪ್ರಯೋಜನಕಾರಿ. ಯಾವ ತಯಾರಿಕೆಗೆ? ಜಲವಿದ್ಯುತ್ ತಯಾರಿಕೆಗೆ ಹೆಚ್ಚು ಪ್ರಯೋಜನಕಾರಿ. ಭಾರತದಲ್ಲೇ ಅತಿ ಹೆಚ್ಚು ಜಲವಿದ್ಯುತ್ ತಯಾರಿಕೆಯನ್ನ ಮಾಡ್ತಕ್ಕಂತಹ ರಾಜ್ಯ ಅಂದ್ರೆ ಕರ್ನಾಟಕ. ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತಹ ಪ್ರಥಮ ರಾಜ್ಯ ಯಾವುದು? ಕರ್ನಾಟಕ. ಯಾಕೆ ಅಂತಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಕರ್ನಾಟಕದ ನದಿಗಳೆಲ್ಲವೂ ಸಹ ಕಡಿದಾದ ಇಳಿಜಾರು ಪ್ರದೇಶಗಳ ಮೂಲಕ ರಭಸವಾಗಿ ಹರಿಯುವುದರಿಂದ ಜಲವಿದ್ಯುತ್ ತಯಾರಿಕೆಗೆ ಈ ನದಿಗಳು ಹೆಚ್ಚು ಸೂಕ್ತವಾಗಿವೆ. ಹೀಗೆ ಕಡಿದಾದ ಇಳಿಜಾರು ಪ್ರದೇಶಗಳ ಮೂಲಕ ಹರಿಯುವಂತಹ ನದಿಗಳು ದೊಡ್ಡ ದೊಡ್ಡ ಜಲಪಾತಗಳನ್ನ ನಿರ್ಮಿಸಿವೆ. ದೊಡ್ಡ ದೊಡ್ಡ ಜಲಪಾತಗಳನ್ನ ನಿರ್ಮಿಸುವುದರ ಮೂಲಕ ಪ್ರವಾಸಿ ಕೇಂದ್ರವಾಗಿಯೂ ಸಹ ಈ ಒಂದು ಪ್ರದೇಶ ಹೆಚ್ಚು ಪ್ರಸಿದ್ಧಿಯಾಗಿದೆ ಎನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಳಬಹುದಾಗಿದೆ. ಹೀಗೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಪ್ರಮುಖ ನದಿಗಳು ಅಂತ ಹೇಳಿದ್ರೆ ಶರಾವತಿ, ಕಾಳಿ, ಗಂಗಾವಳಿ, ನೇತ್ರಾವತಿ, ವಾರಾಹಿ, ಆಗಮಾಶಿ. ಇವು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಪ್ರಮುಖ ನದಿಗಳು ಅಂತ ಹೇಳಿ ಕರಿತೀವಿ. ಇವು ಬಹಳ ದೂರ ಕ್ರಮಿಸುವುದಿಲ್ಲ, ಬಹಳ ಬೇಗನೆ ಇವು ಅರಬ್ಬಿ ಸಮುದ್ರವನ್ನ ಸೇರುವುದರ ಮೂಲಕ ತಮ್ಮ ಪ್ರಯಾಣವನ್ನ ಮುಕ್ತಾಯಗೊಳಿಸುತ್ತವೆ. ಈ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಪೂರ್ವಾಭಿಮುಖವಾಗಿ ಹರಿತಕ್ಕಂತಹ ನದಿಗಳಂತೆ ದೊಡ್ಡ ದೊಡ್ಡ ಮುಖಜ ಭೂಮಿಗಳನ್ನ ನಿರ್ಮಿಸಿಲ್ಲ. ಬಹಳ ಬೇಗನೆ ಇವು ಹೋಗಿ ಸಮುದ್ರವನ್ನು ಸೇರುವುದರಿಂದ ಇಲ್ಲಿ ವಿಶಾಲವಾಗಿರ್ತಕ್ಕಂತಹ ನದಿ ಮುಖಜ ಭೂಮಿಗಳು ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಎಲ್ಲಿ? ಅರಬ್ಬಿ ಸಮುದ್ರದ ತೀರ ಪ್ರದೇಶಗಳಲ್ಲಿ. ಆದ್ರೆ ಬಂಗಾಳ ಕೊಲ್ಲಿಯ ತೀರ ಪ್ರದೇಶದುದ್ದಕ್ಕೂ ಸಹ ನಾವು ಏನ್ ನೋಡ್ತೀವಿ? ವಿಶಾಲವಾಗಿರ್ತಕ್ಕಂತಹ ನದಿ ಮುಖಜ ಭೂಮಿಗಳು ನಮಗೆ ಕಂಡು ಬರ್ತವೆ. ಕೃಷ್ಣಾ ನದಿದು, ಕಾವೇರಿ ನದಿದು, ಇಂತಹ ನದಿ ಮುಖಜ ಭೂಮಿಗಳು ನಮಗೆ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಯಾರು? ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ನದಿಗಳು ಏನ್ ಮಾಡ್ತವೆ? ದೊಡ್ಡ ದೊಡ್ಡ ಜಲಪಾತಗಳನ್ನ ನಿರ್ಮಿಸಿವೆ ಅಂತೇಳಿ. ಅದರಲ್ಲೂ ಸಹ ಶರಾವತಿ ನದಿಯಿಂದ, ಯಾವ ನದಿಯಿಂದ? ಶರಾವತಿ ನದಿಯಿಂದ ನಿರ್ಮಿತವಾಗಿರುವಂತಹ ಜೋಗ ಜಲಪಾತ ಜಗತ್ ಪ್ರಸಿದ್ಧವಾಗಿರುವುದರ ಮುಖಾಂತರ, ವಿಶ್ವ ಪ್ರಸಿದ್ಧಿಯನ್ನ ಪಡೆಯುವುದರ ಮುಖಾಂತರ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಭೇಟಿ ಕೊಡುವುದರ ಮೂಲಕ ಅಲ್ಲಿರ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯವನ್ನ, ಎಂತ
ಸೌಂದರ್ಯ ಪ್ರಾಕೃತಿಕ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಕ್ಕಂತಹ ಕೆಲಸವನ್ನ ಇವರು ಮಾಡ್ತಾರೆ. ಸೊ ಹಾಗಾಗಿ ಇದು ಅತ್ಯಂತ ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಜಲಪಾತ ಅಂತ ನಾವು ಕರಿತೀವಿ. ಇದು ಭಾರತದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಜಲಪಾತ. ಭಾರತದಲ್ಲೇ ಅತ್ಯಂತ ಎತ್ತರದಿಂದ ನೀರು ಧುಮುಕುವಂತಹ ಒಂದು ಜಲಪಾತ ಅಂತ ಹೇಳಿ ಕರಿತೀವಿ. ಇದರ ಒಟ್ಟು ಎತ್ತರ 253 ಮೀಟರ್. ಎತ್ತರದಿಂದ ಧುಮುಕುವುದರ ಮೂಲಕ ಇದು ಭಾರತದಲ್ಲೇ ಅತ್ಯಂತ ಎತ್ತರದ ಜಲಪಾತ ಅಂತ ಹೇಳಿ ನಾವು ಕರಿತೀವಿ. ಇದು ಪ್ರಮುಖವಾಗಿ 5 ವಿಭಾಗಗಳಾಗಿ ಏನ್ ಮಾಡ್ತದೆ, 150 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ಅವುಗಳನ್ನ 253 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ರಾಜಧಾನಿ ರಾಕೆಟ್ ಹೀಗೆ ಈ ಒಂದು ವಿಭಾಗಗಳನ್ನ ಈ ಒಂದು ಹೆಸರಿನಿಂದ ಕರೀತಾರೆ. ಅಷ್ಟು ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಜಲಪಾತ ಅಂತ ಹೇಳಿ ನಾವು ಇದನ್ನ ಜೋಗ್ ಜಲಪಾತ. ಆಡೈತಲ್ಲ ಅಂತ ಕೇಳಿದ್ದೀರಿ? ಏನಂತ ಇನ್ನೊಂದೈತಲ್ಲ, ಇನ್ನೊಂದಿಲ್ಲ ಸಾಯೋದ್ರೊಳಗೆ ನೋಡಿ ಒಮ್ಮೆ ಜೋಗಾದ ಗುಂಡಿ ಅಂತೆ. ಹಂಗಾಗಿ ಹುಟ್ಟಿದ ಮೇಲೆ ಒಂದ್ ದಿವಸ ಸಾಯೋದು ಇದ್ದೇ. ಅಷ್ಟರೊಳಗೆ ಒಂದ್ಸತಿ ಜೋಗ ಜಲಪಾತವನ್ನ ನೋಡ್ಬಿಟ್ಟು ನಾವು ಹುಟ್ಟಿದ್ದು ಸಾರ್ಥಕತೆಯನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಹಾಡಿನ ಪ್ರಮುಖ ಸಾರಾಂಶ. ಸೊ ನೋಡಿರೋದಾಯ್ತಲ್ಲ, ನೋಡದೇ ಇರೋದು ಅದರಲ್ಲೂ ಸಹ ಯಾವ ಟೈಮಲ್ಲಿ, ಮಳೆಗಾಲದಲ್ಲಿ ಹೋಗ್ಬೇಕು. ಆ ನೀರು ಧುಮ್ತಕ್ಕಂತ ವೈಭವವನ್ನು ನಾವು ಕಣ್ತುಂಬಿಕೊಳ್ಬೇಕು ಅಂತಂದ್ರೆ ಯಾವಾಗ ಹೋಗ್ಬೇಕು? ಮಳೆಗಾಲದಲ್ಲಿ ಒಂದ್ಸತಿ ಎಲ್ಲರೂ ಹೋಗಿ, ಸಾಧ್ಯವಾದ ನನ್ನನ್ನು ಕರ್ಕೊಂಡು ಹೋಗ್ರಿ. ಆ ಒಂದು ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ರಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಹೀಗೆ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಇತರೆ ಜಲಪಾತ ಅಂತ ಒಂದು ಜೋಗ್ ಜಲಪಾತ. ಕರ್ನಾಟಕದಲ್ಲಿ ಇನ್ನೂ ಅನೇಕ ಸಣ್ಣ ಪುಟ್ಟ ಜಲಪಾತಗಳಿದಾವೆ. ಆ ಸಣ್ಣ ಪುಟ್ಟ ಜಲಪಾತಗಳಲ್ಲಿ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ನಿರ್ಮಿತವಾಗಿದೆ. ಯಾವುದು? ಗೋಕಾಕ್ ಜಲಪಾತ. ಇದನ್ನ ಕರ್ನಾಟಕದ ನಯಾಗಾರ ಅಂತೇಳಿ ಕರೀತಾರೆ. ಕರ್ನಾಟಕದ ನಯಾಗಾರ ಅಂತೇಳಿ ಕರೀತಾರೆ. ಅಮೆರಿಕದಲ್ಲಿ ಇದೆ ನಯಾಗಾರ ಜಲಪಾತ ಅಂತೇಳಿ. ಅದನ್ನು ಹೋಲ್ತದಷ್ಟೇ. ಹಾಗಾಗಿ ಅದನ್ನ ಕರ್ನಾಟಕದ ನಯಾಗಾರ ಅಂತೇಳಿ ಕರೀತಾರೆ. ಯಾವುದನ್ನ? ಗೋಕಾಕ್ ಜಲಪಾತವನ್ನ. ನಂತರವಾಗಿ ನೇತ್ರಾವತಿ ನದಿಯಿಂದ ನಿರ್ಮಿತವಾಗಿರತಕ್ಕಂಥ ಬಂಡಾಜೆ, ಉಂಚಳ್ಳಿ ಜಲಪಾತ ಅಗನಾಶಿ ನದಿಯಿಂದ, ಛಾಯಾ ಭಗವತಿ ದೋಣಿ ನದಿಯಿಂದ, ಹಾಗೂ ಚುಂಚುನಕಟ್ಟೆ ಶಿಂಷಾ ನದಿಯಿಂದ, ಗಗನಚುಕ್ಕಿ ಬರಚುಕ್ಕಿ ಎನ್ನುವಂಥದ್ದು ಕಾವೇರಿ ನದಿಯಿಂದ ನಿರ್ಮಿತವಾಗಿರ್ತಕ್ಕಂತಹ ಕರ್ನಾಟಕದ ಇತರೆ ಜಲಪಾತಗಳು ಅಂತೇಳಿ ಇವುಗಳನ್ನ ನಾವು ಕರಿತೀವಿ. ಯಾವುಗಳನ್ನ? ಈ ಉಂಚಳ್ಳಿ, ಛಾಯಾ ಭಗವತಿ, ಚುಂಚುನಕಟ್ಟೆ ಮತ್ತು ಗಗನಚುಕ್ಕಿ ಮತ್ತು ಬರಚುಕ್ಕಿ ಇವು ಕರ್ನಾಟಕದ ಇತರೆ ಸಣ್ಣ ಪುಟ್ಟ ಜಲಪಾತಗಳು ಅಂತೇಳಿ ನಾವು ಕರಿತೀವಿ. ಇವು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ನೀರಿನ ಮೂಲಗಳು. ಮೂಲಗಳಲ್ಲಿ ಪ್ರಮುಖವಾಗಿ ನದಿಗಳು. ನದಿಗಳನ್ನ 2 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದೇದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು, ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು. ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರ್ತವೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಅರಬ್ಬಿ ಸಮುದ್ರವನ್ನ ಹೋಗಿ ಸೇರ್ತವೆ. ಇಷ್ಟು ನದಿಗಳ ಬಗ್ಗೆ ನಿಮಗೆ ಇರ್ತಕ್ಕಂತಹ ಸಣ್ಣ ಮಾಹಿತಿ. ಮುಂದಿನ ಪರಿಕಲ್ಪನೆ ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕದ ನೀರಾವರಿ. ಕರ್ನಾಟಕದ ನೀರಾವರಿ. ನೀರಾವರಿ ಎಂದ್ರೇನು ಅಂತೇಳಿ ಯಾರಾದ್ರೂ ಹೇಳ್ಬೋದಾ? ಹೇಳಿ ಹೇಳು. ನಿಯತಕಾಲಿಕವಾಗಿ ಬೆಳೆಗಳಿಗೆ ನೀರನ್ನ ಹಾಯಿಸಿ ಬೆಳೆಗಳನ್ನ ಬೆಳೆಯುವಂತಹ ಪದ್ಧತಿಯನ್ನ ನೀರಾವರಿ ಪದ್ಧತಿ. ಇನ್ನು ಮತ್ತೆ ಅವಳು ಹೇಳಿದ ಸರಿ, ಕರೆಕ್ಟ್ ಇದೆ.
ಇನ್ನೂ ಒಂದು ಇನ್ನು ಯಾವ್ದಾದ್ರು ಹೇಳ್ಬೋದಾ? ನೀರಾವರಿ ಅಂದ್ರೇನು? ವಿವಿಧ ಕಾಲಾಂತರಗಳಲ್ಲಿ ಬೆಳೆಗಳನ್ನ ಹೆಂಗೆ ವಿವಿಧ ಕಾಲಾಂತರಗಳಲ್ಲಿ ಬೆಳೆ ಬೆಳೀತಾರೆ. ಹೆಂಗ್ ಬೆಳೀತಾರೆ? ಈಗ ಮಳೆಯಾಶ್ರಿತವಾಗಿ ಬೆಳೀತಕ್ಕಂತಹ ಬೆಳೆಯನ್ನ ನಾವು ನೀರಾವರಿ ಅಂತ ಕರೆಯೋದಿಲ್ಲ. ಮಳೆ ಬರ್ತದೆ, ಭೂಮಿಗೆ ನೀರು ಸಿಗ್ತದೆ, ನಮ್ಮ ಜಮೀನಿಗೆ ನೀರು ಸಿಗ್ತದೆ, ಬೆಳೆ ಬೆಳೀತದೆ. ಇದು ನೀರಾವರಿ ಹಂಗಲ್ಲ. ಇದು ಹೆಂಗೆ? ಅದನ್ನ ನಾವ್ ಹೆಂಗ್ ಹೇಳ್ಬೋದು? ಅದನ್ನ ಹೆಂಗ್ ಹೇಳ್ಬೋದು ನಾವು? ಅದನ್ನ ರೈತರು ತಮ್ಮ ಕೃಷಿ ಭೂಮಿಗೆ ಅಥವಾ ಕೃಷಿ ಜಮೀನಿಗೆ ಕೃತಕವಾಗಿ ನೀರನ್ನು ಹರಿಸಿ, ಸ್ವಾಭಾವಿಕವಾಗಿ ಮಳೆ ಬರೋದಿಲ್ಲ, ಅವಾಗ ಕೃತಕವಾಗಿ ನಾವು ನೀರನ್ನು ಹರಿಸ್ತೀವಿ ಕೃಷಿ ಜಮೀನುಗಳಿಗೆ. ಹೆಂಗೆ? ಬೋರ್ಗಳ ಮುಖಾಂತರ, ಬಾವಿಗಳ ಮುಖಾಂತರ, ಕೆರೆಗಳ ಮುಖಾಂತರ, ಕಾಲುವೆಗಳ ಮುಖಾಂತರ. ಅದು ಕೃತಕವಾಗಿ ನಾವು ನಿರ್ಮಾಣ ಮಾಡಿರೋದು. ಅದು ಪರಿಸರ ದತ್ತವಾಗಿ, ಪ್ರಾಕೃತಿಕ ದತ್ತವಾಗಿ ಇಲ್ಲ. ಅದು ನಾವು ಮಾಡ್ಕೊಂಡಿರೋದು. ಅದನ್ನ ನಾವು ಕೃತಕ ಅಂತ ಹೇಳ್ತೇವೆ. ಮನುಷ್ಯ ಮಾಡಿರೋದೆಲ್ಲದೂ ಕೃತಕ, ಪರಿಸರ ಮಾಡಿರೋದೆಲ್ಲವೂ ಸ್ವಾಭಾವಿಕ. ಇಷ್ಟೇ ವ್ಯತ್ಯಾಸ. ಸ್ವಾಭಾವಿಕವಾಗಿ ಮಳೆ ಬರೀತದೆ, ರೈತರು ಬೆಳೆ ಬೆಳೀತಾರೆ. ಅದನ್ನ ನಾವು ನೀರಾವರಿ ಅಂತ ಹೇಳಿ ಕರೆಯೋದಿಲ್ಲ. ನಾವು ನಮ್ಮ ಜಮೀನುಗಳಿಗೆ ಕೃತಕವಾಗಿ ನೀರನ್ನು ಹರಿಸಿ ಬೆಳೆಯನ್ನ ಬೆಳೆಯುವ ಪದ್ಧತಿಯೇ ನೀರಾವರಿ. ಚೆನ್ನಾಗಿತ್ತಲ್ಲ ಇದು? ಅದಕ್ಕೆ ಅರ್ಥ ಆಯ್ತಲ್ಲ? ಅದಕ್ಕೆ ನಾನು ಹೇಳಿರೋ ವ್ಯಾಖ್ಯೆಗೆ ಅರ್ಥ ಆಯ್ತಲ್ಲ? ನಮ್ಮ ಕೃಷಿ ಜಮೀನುಗಳಿಗೆ ಕೃತಕವಾಗಿ ನೀರನ್ನು ಹರಿಸಿ, ಯಾವುದರ ಮೂಲಕನಾದ್ರೂ ಆಗ್ಬೋದು, ಯಾವುದರ ಮುಖಾಂತರನೂ ಆಗ್ಬೋದು. ಬೋರ್ವೆಲ್ಗಳ ಮುಖಾಂತರ ಆಗಿರ್ಬೋದು, ಕೆರೆಗಳ ಮುಖಾಂತರ ಆಗಿರ್ಬೋದು, ಬಾವಿಗಳ ಮುಖಾಂತರ ಆಗಿರ್ಬೋದು, ಕಾಲುವೆಗಳ ಮುಖಾಂತರ, ಕಾಲುವೆ ಗೊತ್ತಲ್ಲ, ಚಾನಲ್ಗಳ ಮುಖಾಂತರ ಆಗಿರ್ಬೋದು. ಹೀಗೆ ವಿವಿಧ ಮೂಲಗಳ ಮುಖಾಂತರ ಕೃತಕವಾಗಿ ನಮ್ಮ ಜಮೀನುಗಳಿಗೆ ನೀರನ್ನು ಹರಿಸಿ ಬೆಳೆಯನ್ನ ಬೆಳೆಯುವ ಪದ್ಧತಿಗೆ ನಾವೇನಂತ ಕರಿತೀವಿ? ನೀರಾವರಿ ಪದ್ಧತಿ ಅಂತ ಕರಿತೀವಿ. ಹೀಗೆ ಕಾಲುವೆಗಳ ಮುಖಾಂತರ, ಬಾವಿಗಳ ಮುಖಾಂತರ, ಕೆರೆಗಳ ಮುಖಾಂತರ, ಈಗ ಸಾಕಷ್ಟು ನೀರಿನ ಮೂಲಗಳ ಮುಖಾಂತರ ನಮ್ಮ ಜಮೀನುಗಳಿಗೆ ನೀರನ್ನ ಹರಿಸಿ ಬೆಳೆಯನ್ನ ಬೆಳೆಯುವಂತಹ ಪದ್ಧತಿಗೆ ನೀರಾವರಿ ಅಂತ ಹೇಳಿ ಕರಿತೀವಿ. ಈ ನೀರಾವರಿ ಕ್ಷೇತ್ರದ ಬೆಳವಣಿಗೆಯನ್ನ ಗಮನಿಸಿದಾಗ ನಾವು ಪ್ರಾಚೀನ ಕಾಲದಿಂದಲೂ ಸಹ ಈ ನೀರಾವರಿ ಕ್ಷೇತ್ರಕ್ಕೆ ವಿವಿಧ ರಾಜರುಗಳು ಯಾವ ರೀತಿಯಾಗಿ ಆದ್ಯತೆಯನ್ನು ಕೊಟ್ಟಿದ್ರು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ವಿಜಯನಗರ ಸಾಮ್ರಾಜ್ಯದ ಅರಸರು ತಮ್ಮ ಸಾಮ್ರಾಜ್ಯದ ಪ್ರಜೆಗಳ ಅನುಕೂಲಕ್ಕೋಸ್ಕರವಾಗಿ ಕೆರೆಗಳನ್ನ ಕಟ್ಟಿಸ್ತಾರೆ. ಕಾಲುವೆಗಳ ಮುಖಾಂತರ ನೀರನ್ನ ಹರಿಸುವುದರ ಮುಖಾಂತರ ನೀರಾವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು ಅಂತ ಹೇಳಿ. ಈ ನೀರಾವರಿಗೆ ಸಂಬಂಧಪಟ್ಟಂತೆ ಇಂದಿನ ಕಾಲದ ರಾಜರುಗಳು ಅನೇಕ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು. ಕೆರೆಗಳು ನೀರಾವರಿಯ ಒಂದು ಪ್ರಮುಖವಾಗಿರ್ತಕ್ಕಂತಹ ಮೂಲ ಅಂತ ಹೇಳಿ ನಾವು ಕರಿತೀವಿ. ಯಾವ್ದನ್ನ? ಕೆರೆಗಳನ್ನು. ಸೂಳೆಕೆರೆ ಏಷ್ಯಾದಲ್ಲೇ ಅತ್ಯಂತ ಎರಡನೇ ದೊಡ್ಡ ಕೆರೆ ಯಾವುದು? ನಾಟ್ ಈವನ್ ಇಂಡಿಯಾ, ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಕೆರೆಗಳಲ್ಲಿ ಎರಡನೇ ನಮ್ಮೂರು. ಈಗಲೂ ಸಹ ಆ ಒಂದು ಕೆರೆಯ ನೀರನ್ನ ನಾವು ನಂಬಿಕೊಂಡು ಏನ್ ಮಾಡ್ತಿದೀವಿ? ನೀರಾವರಿ ಸೌಲಭ್ಯವನ್ನ ಪಡ್ಕೊಂಡಿದ್ದೀವಿ. ಬಹುತೇಕ ನಮ್ಮ ಊರಿನ ಕೃಷಿ ಜಮೀನುಗಳೆಲ್ಲವೂ ಸಹ ಸೂಳೆಕೆರೆಯ ನೀರನ್ನೇ ಅವಲಂಬಿಸಿರುವುದು. ಹೀಗೆ ಹಿಂದಿನ ಕಾಲದ ರಾಜರುಗಳು ಕೆರೆಗಳನ್ನ ನಿರ್ಮಾಣ ಮಾಡುವುದರ ಮುಖಾಂತರ, ಕಾಲುವೆಗಳನ್ನ ನಿರ್ಮಾಣ ಮಾಡುವುದರ ಮುಖಾಂತರ, ವಿಜಯನಗರ ಸಾಮ್ರಾಜ್ಯದ ಅರಸರು ತುಂಗಭದ್ರಾ ನದಿಗೆ ಕಾಲುವೆಗಳನ್ನ ತೋಡಿ ಕಾಲುವೆಗಳ ಮುಖಾಂತರ ರೈತರ ಜಮೀನಿಗೆ ನೀರನ್ನ ಹರಿಸ್ತಾ ಇದ್ರು. ಮೈಸೂರು ಒಡೆಯರು ಈ
ಕಾಲುವೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ರು. ಕಾವೇರಿ ನದಿಗೆ 2 ನಾಲೆಗಳನ್ನ ಕಟ್ಟಿಸ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಒಂದು ದೊಡ್ಡ ದೇವರಾಜ ನಾಲೆ, ಮತ್ತೊಂದು ಚಿಕ್ಕ ದೇವರಾಜ ನಾಲೆ. ಅಂದ್ರೆ ಇದರಲ್ಲಿ ಏನು ಗೊತ್ತಾಗ್ತದೆ, ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗ್ತಾ ಇತ್ತು. ಆ ಮೂಲಕ ರೈತರಿಗೆ ಬೇಕಾಗಿರುವಂತಹ ಕೃಷಿ ಜಮೀನುಗಳಿಗೆ ಬೇಕಾಗಿರುವಂತಹ ನೀರಿನ ಸೌಲಭ್ಯಗಳನ್ನ ಒದಗಿಸಲಿಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು ಅಂತೇಳಿ ನಮ್ಗೆ ಇದರಿಂದ ಗೊತ್ತಾಗ್ತದೆ. ಸೊ ಇಲ್ಲಿಗೆ ಇವತ್ತಿನ ಪಾಠದಲ್ಲಿ ನೀವು ಏನೇನ್ ತಿಳ್ಕೊಂಡ್ರಿ? ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ ನದಿಗಳು ಯಾವ್ಯಾವು, ಆ ನದಿಗಳನ್ನ ನಾವು ಪ್ರಮುಖವಾಗಿ ಅವುಗಳು ಹರಿಯುವ ದಿಕ್ಕುಗಳ ಆಧಾರದ ಮೇಲೆ 2 ವಿಧಗಳನ್ನ ಮಾಡ್ತೀವಿ. ಒಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಸೊ ಆ ನದಿಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ್ರೆ ಮುಂದಿನ ತರಗತಿಯಲ್ಲಿ ಏನ್ ತಿಳ್ಕೊಳ್ಳೋಣ? ಈ ನೀರಾವರಿ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ನೀರಾವರಿ ಹೆಂಗ್ ಬೆಳವಣಿಗೆ ಆಯ್ತು, ಯಾವ್ಯಾವ ನದಿಗಳಿಗೆ ಪ್ರಮುಖವಾಗಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿ ಯಾವ ರೀತಿಯಾಗಿರ್ತಕ್ಕಂತಹ ಜಲಾನಯನ ಪ್ರದೇಶವನ್ನ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ